I am Dr. S.P. Goswami, Professor of Speech Pathology and Head Department of Speech Language Pathology at All India Institute of Speech and Hearing. On September 2017, Mrs. Vasanthalakshmi reported at the Department of Clinical Services in our routine OPD. Mrs. Vasanthalakshmi, 35 years of age, along with her son and husband, reported us. She was a very young, energetic lady. She is a teacher by profession. ನಾನು ಇಲ್ಲಿಗೆ ಬರೋಕ್ಕೂ ಮೊದಲು ಹೇಗಿದ್ದೆ ನಾನು ಅಂತ ಅಂದ್ಕೊಂಡ್ರೆ ನಾನು ಎಲ್ಲರಿಗಿಂತ ನಮ್ಮ ಒನ್ ಅನ್ನೋ ಮಟ್ಟಿಗೆ ಇದ್ದೆ. But in the month of September, she had a stroke. So following the stroke, she lost her ability to talk, she lost her ability to walk, and her independency was completely lost. So the life has taken a U-turn for a young lady who was doing so well in her life. ನನಗೆ ಏನೋ ಒಂಥರ ಅನುಮಾನ ಆ ಜನರನ್ನು ನನ್ನನ್ನು ನೋಡ್ತಾ ಏನೋ ಅಂತ ಭಯ. ನಾನು ಇಲ್ಲಿ ಮಾತಾಡ್ಲಿಕ್ಕೆ ಬಂದಾಗ ಏನೋ ಮಾತಾಡೋಕ್ಕೆ ಬರೋದೇ ಇಲ್ಲ, ಒಂಚೂರು ಯಾರು ಮಾತಾಡಿದ್ದು ಸಹ ಯಾರೂ ಗೊತ್ತಿಲ್ಲ ಅನ್ನೋಗೆ ಇದ್ದೆ. ಮತ್ತು ಯಾವಾಗಲೂ ಕೂಡ ಒಂದರ ಅಳದಲ್ಲೇ ಇದ್ದೆ. ಇವರು ಬಿಫೋರ್ ದಿಸ್ ಆಲ್ಮೋಸ್ಟ್ 25 to 30 ಕಿಲೋಮೀಟರ್ಸ್ ಡೈಲಿ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಬರ್ತಾಯಿದ್ರು. ಸೊ ಇಲ್ಲಿ ಹೇಗಾಗೋಯ್ತು ಅಂದರೆ ಇವರು ಆಲ್ಮೋಸ್ಟ್ ವೀಲ್ ಚೇರಲ್ಲಿ ಕೂತ್ಕೊಂಡು ಬಂದ್ವಿ ಇಲ್ಲಿಗೆ. ಅವ್ರಿಗೆ ಆ ಕಂಡೀಷನ್ ನೋಡಿ ಅವ್ರಿಗೆ ತುಂಬಾ ಇದಾಗ್ಬಿಟ್ಟಿತ್ತು, ಫೆಡಪ್ ಆಗೋಗಿದ್ರು. ನಮಗೆ ಮುಂಚಿತವಾಗಿ ಇನ್ನೂ ಮುಂಚಿತವಾಗಿ ಆಯುಷ್ ಪರಿಚಯ ಆಗಿದ್ದರೆ ಬಹುಶಃ ಇನ್ನೂ ಹೆಚ್ಚಾಗಿ ಬೇರೆ ಬೇಗ ರಿಕವರ್ ಆಗುತ್ತೇನೋ ಅಂತ ಅನಿಸುತ್ತೆ. Once we started her routine evaluation and when we started testing her, we noticed that she was finding it very hard to utter words, very hard to express even the simple questions which we were asking her. Even her ability to repeat were badly affected. She was referred to us following a brain issue which we call as aneurysm. And owing to that, she had suffered a problem in her speech, in her mental functions, in her day-to-day life activities. She also suffered a bout of depression after the incident, and she was totally depressed, didn't want to undergo any therapy, and she was almost on the verge of attempting or talking about dying and suicide. And after the evaluations, we found that her diagnosis was global aphasia. Aphasia is an acquired neurological condition in which an individual loses his language following a brain damage. The brain damage can occur due to a stroke or a road traffic accident or any infections. In this condition, an individual's language is lost. Due to that, an individual will not be able to communicate effectively. As a result, a person's independency and identity will be lost. So thus, the communication skills which are lost, which affect a person from a holistic perspective. ಕಾನ್ಸಂಟ್ರೇಟ್ ಮಾಡೋದು ಇಲ್ಲ, ಅದಕ್ಕೆ ಏಕಾಗ್ರತೆ ಕೊಡೋದು, ಇದೆಲ್ಲ ಭಾಳ ಪ್ರಾಬ್ಲಮ್ ಇತ್ತು. ಒಂದು ವಿಷಯ ಮೇಲೆ ಗಮನ ಕೊಡೋದು ಕಷ್ಟ ಇತ್ತು. 1-2 ಸೆಕೆಂಡ್ ಆದಮೇಲೆ ಮತ್ತೆ ಮೈಂಡ್ ಅಲ್ಲಿ ಡೈವರ್ಟ್ ಆಗ್ತಾ ಇತ್ತು. ಎರಡನೇದು ನೆನಪಿನ ಶಕ್ತಿ ಕೂಡ ಅವ್ರು ಹೇಳ್ತಾ ಇದ್ರು ಭಾಳಷ್ಟು ಡ್ಯಾಮೇಜ್ ಆಗಿಬಿಟ್ಟಿದೆ, ಆವಾಗ ನಮಗೆ ಯಾವುದು ನೆನಪೇ ಇರೋದಿಲ್ಲ. ಅವರು ವೃತ್ತಿಯಾಗಿ ಮ್ಯಾಥ್ಸ್ ಪ್ರೊಫೆಸರ್ ಆಗಿದ್ದರು, ಆದರೂ ನನಗೆ ಗಣಿತ ಬಗ್ಗೆ ಯಾವುದು PUCದಲ್ಲಿ ನೆನಪು ಬರ್ತಾ ಇಲ್ಲ, ಮಕ್ಕಳಿಗೆ ಹೆಂಗೆ ಪಾಠ ಮಾಡೋದು. ಸೊ ಆ ವಿಷಯನೂ ನಾವು ಪರಿಶೀಲನೆ ಮಾಡಿದ್ದೀವಿ. ನನ್ನ ಹೈಸ್ಕೂಲ್ ಟೀಚರ್ ಆದರೂ ಬೇಸಿಕಲಿ ನಾನು ಎಷ್ಟು ಇಳಿದೋಗಿದ್ದೆ, ಎಷ್ಟು ಮರ್ತೋಗಿದ್ದೆ ಅಂತಂದರೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳು ಹೇಳುವಷ್ಟು ಆಗ್ತಾ ಇರಲಿಲ್ಲ. ನಾನು ಈಗ ಬಂದಾಗ ವೀಲ್ ಚೇರ್
ವೀಲ್ ಚೇರ್ ಹಾಕ್ಕೊಂಡಿದ್ದೆ. ಆಮೇಲೆ ನಡೆಯೋಕ್ಕೆ ಆಗ್ತಿಲ್ಲ. ಆಮೇಲೆ ಒಬ್ಬರು ಆಮೇಲೆ ಇಲ್ಲಿಗೆ ಬಂದಾಗ ಇಲ್ಲ ಹೇಳ್ತೀಯಾ ಏಳು ಅಂತ ಹೇಳಿ ಧೈರ್ಯ ಕೊಟ್ಟು ನನ್ನನ್ನು ನಡೆಯೋ ಹಾಗೆ ಮಾಡಿದ್ರು. ಫಿಸಿಯೋಥೆರಪಿಯಿಂದ ನನಗೆ ತುಂಬಾ ಹೆಲ್ಪ್ ಆಯಿತು. ನೋಡಿ, ನನ್ನ ಎಡಗೈ ಇವಾಗ ಹೀಗಿದೆ, ಮೊದಲು ಹೀಗೆ ಇತ್ತು. ಅದು ಈಗ ಆಯಿತು ಅಂತಂದು ಈಗ ಆಯಿತು ಅಂತ ಎಷ್ಟು ನೀಟಾಗಿ ಮಾಡಿಕೊಟ್ಟು ಒಂದು ಲೋಟನ್ನು ತರ್ಬೋದು, ನೀಟ್ ಕುಡಿಬೋದು, ಇದನ್ನೆಲ್ಲ ತಿಳಿಸ್ಕೊಟ್ರು. ಸೊ ನಾವು ಅಸೆಸ್ಮೆಂಟ್ ಎಲ್ಲ ಮಾಡಿದ್ಮೇಲೆ ನಾವು ಅವ್ರನ್ನ ಲೆಫ್ಟ್ ಎಮಿಪ್ಲೀಜಿಯಾ ಅಂತ ಡಯಾಗ್ನೋಸ್ ಮಾಡಿದ್ವಿ. ಸೊ ಈ ಥರ ಲೆಫ್ಟ್ ಎಮಿಪ್ಲೀಜಿಯಾದಲ್ಲಿ ಮೇನ್ ತೊಂದರೆ ಇರೋದು ಶರೀರದ ಎಡಭಾಗ, ಸ್ಪೆಷಲಿ ಲೆಫ್ಟು ಹ್ಯಾಂಡು ಮತ್ತು ಲೆಫ್ಟು ಲೆಗ್ಗು ವೀಕ್ ಇತ್ತು ಅವ್ರದ್ದು. ಸೆಕೆಂಡು ಅವ್ರಿಗೆ ವಾಕ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ವಾಕ್ ಮಾಡಬೇಕಾದ್ರೆ ಬಿದ್ದು ಹೋಗೋದು, ಇಲ್ಲ ಬ್ಯಾಲೆನ್ಸ್ ಇರಲಿಲ್ಲ, ಇಲ್ಲ ನಾರ್ಮಲ್ ವಾಕ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಅದನ್ನು ನಾವು ಇಂಪ್ರೂವ್ ಮಾಡೋಕ್ಕೆ ಅವ್ರನ್ನ ಗೇಟ್ ಟ್ರೈನಿಂಗಲ್ಲಿ ನಾವು ಅವ್ರನ್ನ ಇನ್ನೊಂದು ಗೋಲ್ ಇಟ್ಕೊಂಡ್ವಿ. ಸೊ ಈ ಗೋಲ್ ಪ್ರಕಾರನೇ ಹೋಗ್ತಾ ನಾವು ಅವ್ರನ್ನ ನಾರ್ಮಲ್ ಆ್ಯಕ್ಟಿವಿಟೀಸ್ ಈಗ ಇನ್ನೂ ಬೆಟರ್ ಆಗೋಕ್ಕೆ ನಾವು ಟ್ರೈನಿಂಗ್ಗೆ ಕೊಟ್ಟಿದ್ವಿ. ಜೊತೆಗೆ ಅವ್ರಿಗೆ ಹ್ಯಾಂಡ್ ಮೂಮೆಂಟ್ಸು ತುಂಬ ವೀಕ್ ಇತ್ತು. ಅವರು ಮುಂಚೆ ಆದರೆ ಒಂದು ಲೋಟ ಕೂಡ ಹಿಡಿಯೋಕ್ಕೆ ಅವ್ರ ಕೈಲಿ ಆಗ್ತಿರ್ಲಿಲ್ಲ. ಸೊ ಡೈಲಿ ನಾವು ಇದನ್ನು ಆ್ಯಕ್ಟಿವಿಟೀಸ್ಗಳನ್ನ ಹೇಳ್ಕೊಟ್ಟು ಈಗ ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವರು ಸ್ವತಃ ಆಗಿ ಅವರೇ ಓಡಾಡ್ಬೋದು, ಅವರೇ ಓಡಾಡ್ಕೊಂಡು ಬರೋವಂಗಾಗಿದ್ದಾರೆ. ಒಂದು ಕೈಲಿ ಒಂದು ಪಿನ್ನು ಇದನ್ನ ಎತ್ಬಿಟ್ರೆ ಅದೇ ದೊಡ್ಡ ಖುಷಿ ಅನ್ನಿಸ್ತಾ ಇತ್ತು. ಈಗ ಇಂಡಿಪೆಂಡೆಂಟ್ ಆಗಿ ಅವ್ರ ಕೆಲಸ ಅವ್ರು ಮಾಡ್ಕೋತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಇದಿಲ್ಲ. ಇವಾಗ ಮನೇಲಿ ಯಾರು ಇಲ್ಲದೇ ಇದ್ರು ನಾನು ಬೆಳಗ್ಗೆ ಡ್ಯೂಟಿಗೆ ಹೊಟ್ಟೋದ್ರು ಸಹ ಅವರೇ ಅಡುಗೆ ಮಾಡ್ಕೋತಾರೆ. ಇವನ್ ಕ್ಲಾಸ್ಗೂ ಸಹ ರೆಡಿಯಾಗಿ ಕ್ಲಾಸ್ಗೆ ಹೋಗಿ ಪಾಠ ಮಾಡಿಬಿಡ್ತಾ ಇದ್ದಾರೆ. ಫಿಸಿಯೋಥೆರಪಿನಲ್ಲಂತೂ ರಿಯಲಿ ಎಷ್ಟು ಕೇರ್ ತೊಗೊಂಡ್ರು ಅಂದರೆ ಆಲ್ಮೋಸ್ಟ್ ಒಂದು 2-3 ಮಂತ್ಸಲ್ಲೇ ಇವರು ಸ್ವಲ್ಪ ಅಟ್ಲೀಸ್ಟು ವೀಲ್ ಚೇರ್ ಬಿಟ್ಟು ವಾಕರ್ ಇಟ್ಕೊಂಡು ನಡೆಯೋದಕ್ಕೆ ಶುರು ಮಾಡಿದ್ರು. ಇಲ್ಲಮ್ಮ ನೀವು ಹೀಗಲ್ಲ, ಹೀಗೆ ಮಾಡಿ, ಒಂದೇ ಸಲ 3 ಸ್ಟೆಪ್ ಬದಲು ಒಂದೇ ಸ್ಟೆಪ್ ಹತ್ತಿ, ಹೀಗೆ ಮಾಡಿ, ಎಲ್ಲದಕ್ಕೂ ಬೇಸಿಕ್ಕಿಂದ ಶುರು ಮಾಡ್ಕೊಂಡ್ಬಂದರು. ಸೊ ಅದು ಇವ್ರಿಗೂ ಸಹ ಸ್ವಲ್ಪ ಇದಾಗ್ತಾ ಬಂತು. ನನಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಇನ್ನೂ ಸ್ವಲ್ಪ ಯಾಕೆ ಇದು ಮಾಡಬಾರ್ದು ಅನ್ನೋ ಥರ. ಸೊ ನೆಕ್ಸ್ಟು ವಾಕರ್ ಬಿಟ್ಟು ನೆಕ್ಸ್ಟ್ ಒಂದು ಸಿಂಗಲ್ ಸ್ಟಿಕ್ಕಲ್ಲಿ ಆ ಥರ ಆಲ್ಮೋಸ್ಟ್ ಒಂದು ವಿತಿನ್ 1 ಇಯರ್ ಅವರು ವಿತೌಟ್ ಎನಿ ಹೆಲ್ಪ್. ಸೊ ಅಷ್ಟು ಇಂಪ್ರೂವ್ ಆಯ್ತು ಇಲ್ಲಿ ನಿಮಗೆ. ಸ್ಪೀಚ್ ಥೆರಪಿ ನಲ್ಲಿ ಮಾತಾಡ್ತಾ ನನ್ನ ಮಾತಿಗೆ ಯಾರಿಗೂ ಬರ್ತಾ ಇರಲಿಲ್ಲ. ಅದು ಹೇಗೆ ಮಾತಾಡಬೇಕು ಅನ್ನೋದನ್ನ ಸ್ಪೀಚ್ ಥೆರಪಿ ಗ್ರೂಪ್ನಲ್ಲಿ ಸುಮಾರು ಹೇಳ್ಕೊಟ್ರು. During our therapy sessions in the initial stages, it was very difficult to work with her. In the sense, she was not a difficult person to work, but her emotional stability was very low. That means she was frequently crying and she was becoming very frustrated, very upset. But over around 10 to 12 sessions, we noticed that she started uttering certain words. And once we got those words, Mrs. Vasanthalakshmi never looked back. She improved over a period of time, and within 6 months, she started doing quite well. Once she started doing well, we felt that she needs a little more support from the environment, and she also need to give some support to others. So we started putting her into a group therapy. ಆ್ಯಕ್ಚುಲಿ ಗ್ರೂಪ್ ಥೆರಪಿಗೆ ಬಂದಾಗ ಇವ್ರ ಥರದವರೇ ಬೇರೆಯವ್ರು ಬರ್ತಾಯಿದ್ರು. ಸೇಮ್ ಇದೇ ಥರ ಪ್ರಾಬ್ಲಮ್, ಇದೇ ಕಂಡೀಷನ್ಲಿದ್ದವ್ರು ಬಂದಾಗ ಅವರಲ್ಲೇ ಮೋಟಿವೇಶನ್ ಬರ್ತಾಯಿತ್ತು. ಕ್ವಶನ್ಸ್ ಕೇಳೋರು, ಅದಲ್ಲದೆ ಇಷ್ಟಿಷ್ಟು ಮಾರ್ಕ್ಸ್ ಇದೆ ಈ ಕ್ವಶನ್ಸ್ಗೆ, ಬಂದು ಡಿಬೇಟ್ ಮಾಡಬೇಕು. ಎಲ್ಲದೂ ಒಂದೊಂದು ಸೆಷನ್ ಇರೋದು, ಆ ಸೆಷನಲ್ಲಿ ಪ್ರತಿ ಸಲನೂ ಡಿಬೇಟ್ ಮಾಡಬೇಕಾಗಿರೋದು, ಆ ವಿಷಯದ ಬಗ್ಗೆ ಮಾತಾಡಬೇಕಾಗಿರೋದು. ನಾನು ಮುಂಚೆ ಹೇಗಿದ್ದೆ ಅದು ಇದು ಅನ್ನೋದ್ರ ಬದಲು ಈಗ ಹೇಗೆ ಆಗ್ಬೋದು, ಇಂಪ್ರೂವ್ ಆಗ್ಬೋದು ಅಂತ ಅನ್ನೋದು ಮಾತ್ರ ರಿಯಲಿ ಇದರಿಂದ ಆಲ್ಮೋಸ್ಟ್ ಒಂದು ವೀಕ್ಲಿ ಒನ್ಸ್ ಇರೋದು, ಎವರಿ ವೆಡ್ನೆಸ್ಡೇ ಇರೋದು. Over a period of time, when we put her a group therapy, we found that Mrs. Vasanthalakshmi was a role model for all other patients, where she could start correcting and she could read what are their difficulties of others, and she was a true role model, where she took a lead role in several patients in getting their confidence back, and that was which was lacking in her.
ಆಲ್ಮೋಸ್ಟ್ ಒಂದು 6 to 8 months ಒಳಗಡೆ ಎಷ್ಟು ಇಂಪ್ರೂವ್ ಆಗಿದ್ರಂದರೆ, ನಾನು ಯಾವುದೇ ಕಾರಣಕ್ಕೂ ಯಾಕೆ ನಾನು ಹಿಂಜರಿಬೇಕು, ನಾನು ಯಾಕೆ ಮತ್ತೆ ಇದಾಗಬಾರ್ದು ಅನ್ನೋ ಥರ. ಇವರು ಅದಲ್ಲದೆ ಟೀಚರ್ ಆಗಿದ್ದು, ಹೈಸ್ಕೂಲ್ ಟೀಚರ್ ಆಗಿ, ಅದು ಪರ್ಟಿಕ್ಯುಲರಾಗಿ ಮ್ಯಾಥ್ಸ್ ತೊಗೋತಾಯಿದ್ರು. ಮ್ಯಾಥ್ಸ್ ತೊಗೋತಾ ಇದ್ದಾಗ ಈ ಥರ ಇದಾಗ್ಬಿಟ್ಟಾಗಂತೂ ತುಂಬ ಕುಗ್ಗಿ ಹೋಗ್ಬಿಟ್ಟಿದ್ರು. 40-50 ಮಕ್ಕಳ ಎದುರು ಮಾತಾಡೋದು ಹೇಗೆ ಅನ್ನೋದು ಬಹಳ ಕಷ್ಟವಾಗಿತ್ತು. ಆ 40-50 ಮಕ್ಕಳ ಭವಿಷ್ಯವನ್ನು ರೂಪಿಸೋದು ನನ್ನ ಕೈಲಿ ನಿಜಕ್ಕೂ ಅಸಾಧ್ಯವೇನೋ ಅನ್ನೋ ಒಂದು ಇವಾಗ ನಾನು ಎಷ್ಟು ಮಟ್ಟಿಗೆ ನಾನು ಇಂಪ್ರೂವ್ ಮಾಡಿದೆ ಅಂತ ಹೇಳಿದ್ರೆ, ನನ್ನ ಒಂದು ಕೆರಿಯರ್, ನಾನು ಬಿದ್ದೇ ಹೋದರೆ ಕೆರಿಯರ್ ಅಂತ ಅಂದ್ಕೊಂಡಿದ್ದ ಕೆರಿಯರ್ನಲ್ಲಿ ಮತ್ತೆ ಕೈಯನ್ನು ವಾಪಸ್ಕೊಂಡು ಮತ್ತು ನಾನು ನಿಂತ್ಕೊಂಡು ಪಾಠ ಮಾಡುವಷ್ಟು ಧೈರ್ಯವನ್ನು ಕೊಟ್ಟಿದ್ದಾರೆ. ಅದು ಆಯುಷ್ ಸಂಸ್ಥೆ ಅಂತ ಹೇಳೋದು ಖಂಡಿತ ಸುಳ್ಳಾಗಲ್ಲ. If the environment, if this family, if the authorities of the school can support her, she will be the same teacher who will contribute in a much better way. I should always acknowledge that the authorities of the school were very proactive. They gave her opportunities and she started teaching the kids with the same pace, with the same zeal and with the same commitment. Though there were certain hiccups, because once she has lost her speech and language and when there was a stroke, definitely we cannot get back the so-called the 100% normality. There were certain hiccups and still there are certain hiccups, but so a person who has lost everything and getting back to the school was one of the happiest moment for me as a professional, as also happiest moment for the family that she is getting back. ಆಮೇಲೆ ನನ್ನಲ್ಲಿ ಇದ್ದ ಪ್ರತಿಭೆಯನ್ನು ನನ್ನನ್ನು ಮರ್ತೇ ಹೋಗಿದ್ದು ಪ್ರತಿಭೆಗಳು ಒಂದೊಂದಾಗಿ ನೆನಪು ಮಾಡಿ ನಮ್ಮನ್ನು ನೋಡುವ ಜನಗಳ ನೋಡುವಾಗ ನಮ್ಮಲ್ಲಿ ಅಯ್ಯೋ ಪಾಪ ಅಂತ ಹೇಳಿ ನಮಗೆ ಕುಗ್ಗುವಾಗ ಮಾಡ್ತಾಯಿದ್ರು. ಇಲ್ಲ, ಇಲ್ಲಿ ಆಯುಷ್ ನನ್ನ ಸಂಸ್ಥೆ ಇಲ್ಲ, ಇಲ್ಲಿ ನೀವು ಅಯ್ಯೋ ಪಾಪನ ನೋಡು, ಎಲ್ಲ ಅವನು ಹೇಗಿದ್ದಾನೆ ನೋಡು, ಇವನು ಹೇಗಿದ್ದಾನೆ ನೋಡು, ಹೀಗೆ ಇವನು ಹೇಗಿದ್ದಾನೆ. ಆವಾಗ ನನಗೆ ನಾನು ಮಾತಾಡೋಕ್ಕೆ ಬರಲ್ಲ ಅನ್ನೋದನ್ನು ಬಿಟ್ಟು ಹೊರಬಂದು ನನ್ನನ್ನು ನಾನು ಅಕ್ಸೆಪ್ಟ್ ಮಾಡಿಕೊಂಡು ನನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ, ನಾನು ಹೇಗಿದ್ದೇನೆ ಆಗಿದ್ದೇನೆ ಅನ್ನೋದನ್ನ ಬಿಟ್ಬಿಟ್ಟು ನಾನು ಇದು ವಾಸ್ತವ, ಇದೇ ವಾಸ್ತವ, ಇದನ್ನ ಒಪ್ಕೋಬೇಕು ಅನ್ನೋ ಒಂದು ಭಾವನೆಯನ್ನು ನನಗೆ ಹುಟ್ಟು ಹಾಕಿದ್ರು. ನಮಗೆ ಎಲ್ಲೂ ಒಂದು ಅಯ್ಯೋ ಪಾಪ ಅನ್ನೋದನ್ನ ಬಿಟ್ಟು ಎಲ್ಲರೂ ಹೌದು ಈಗ ಮುಂದೆ ಬರಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ತುಂಬ ಚೆನ್ನಾಗಿ ತಂದ್ಕೊಂಡ್ರು. ಸೊ ಸ್ಟಾರ್ಟಿಂಗಲ್ಲಿ ಬಂದಾಗ ನಮಗಂತೂ ನಿಜವಾಗ್ಲೂ ಖಂಡಿತ ಹೋಪ್ ಇರಲಿಲ್ಲ, ಈ ಕಂಡೀಷನಲ್ಲಿದ್ದು ಈ ಥರ ಇಂಪ್ರೂವ್ಮೆಂಟ್ ಆಗ್ತಾರ ಏನು ಅಂತ ಅಂದ್ಕೊಂಡು. ಆದರೆ ನಮಗೆ ಆಲ್ಮೋಸ್ಟ್ ಒಂದು 2 monthsಲ್ಲೇ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತು. ಹೇಗೆ ಅಂದರೆ ನಾವು ಅವ್ರು ಏನೇ ಹೇಳಿದ್ರು ಅದಕ್ಕೆ ರೆಸ್ಪಾಂಡ್ ನಾವು ಚೆನ್ನಾಗಿ ಮಾಡಬೇಕು. ಈಗ ಒಂದೇ ಚಪ್ಪಾಳೆ ಹೀಗೆ ತಟ್ಟಿದ್ರಾಗಲ್ಲ, 2 ಕೈ ಸೇರೋದು ಚಪ್ಪಾಳೆ. ಸೊ ಈಗೇನಂದರೆ ಇವರು ಎಷ್ಟೇ ಹೇಳಿದ್ರು ನಾವು ರೆಸ್ಪಾಂಡ್ ಮಾಡಬೇಕು. ಇಲ್ಲಿ ಯಾರನ್ನೇ ಟ್ರೀಟ್ಮೆಂಟಿಗೆ ಕರ್ಕೊಂಬರಲಿ, ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಯಾರನ್ನೇ ಕರ್ಕೊಂಬಂದ್ರು ಸಹ, ಮಕ್ಕಳಾಗಿರ್ಬೋದು, ಅಂದರೆ ಅವ್ರ ಜೊತೆ ಬಂದಿರೋದು ಪೇರೆಂಟ್ಸ್, ಗಾರ್ಡಿಯನ್ ಆಗಿರ್ಬೋದು, ಯಾರೇ ಬಂದರೂ ಅವರು ಏನು ಟ್ರೀಟ್ಮೆಂಟ್ ತೊಗೋತಾರೆ ಅದಕ್ಕಿಂತ ಹೆಚ್ಚಾಗಿ ನಾವು ಅದಕ್ಕಿಂತ ಜಾಸ್ತಿ ತಿಳ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅದು ರಿಯಲಿ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಅವ್ರಿಗೆ ಟ್ರೀಟ್ಮೆಂಟ್ ಯಾರು ತೊಗೋತಾ ಇರ್ತಾರೆ ಅವ್ರಿಗೆ. ಯಾಕೆಂದರೆ ಅವ್ರು ಏನು ಟ್ರೀಟ್ಮೆಂಟ್ ತೊಗೋತಾರೆ ಅವ್ರು ಆ ಕಂಡೀಷನಲ್ಲಿ ಇರೋಲ್ಲ. ಯಾಕೆಂದರೆ ಈ ಟ್ರೀಟ್ಮೆಂಟ್ ತೊಗೋಬೋದು, ಇನ್ನು ಸ್ವಲ್ಪ ಹೊತ್ತಿಗೆ ಅವ್ರಿಗೆ ನನಗೇನು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಅಂತಲೇ ಮರ್ತೋಗಿರ್ತಾರೆ. ಸೊ ಇಲ್ಲಿ ನಾವೇನಂದರೆ ಅವ್ರು ಏನು ಡಾಕ್ಟ್ರ್ ಏನು ಹೇಳ್ತಾ ಇದ್ದಾರೆ, ಇಲ್ಲ ಸ್ಪೀಚ್ ಥೆರಪಿನಲ್ಲಾಗಲಿ, ಫಿಸಿಯೋಥೆರಪಿನಲ್ಲಾಗಲಿ, ಕೌನ್ಸಿಲಿಂಗಲ್ಲಾಗಲಿ, ಎಲ್ಲೇ ಆಗಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ನಾವು ಅದನ್ನು ಪೂರ ಡೀಟೇಲಾಗಿ ಸ್ವಲ್ಪ ತಿಳ್ಕೊಂಡ್ರೆ ಅದು ನಿಜವಾಗ್ಲೂ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನಾವು ಅಟ್ಲೀಸ್ಟು ಇಲ್ಲಿ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 1 hour 2 hours ಸ್ಪೀಚ್ ಥೆರಪಿ, ಫಿಸಿಯೋಥೆರಪಿ ಎಲ್ಲ ಮಾಡಿಸ್ಬೋದು ಒಂದು ದಿವಸದಲ್ಲಿ.
ಅದನ್ನು ನಾವು ಮನೇಲಿ ತಿಳಿ ಹೇಳಿ ಇಲ್ಲಮ್ಮ ಹೀಗೆ ಯಾವುದೇ ಕಾರಣಕ್ಕೂ ಹೀಗಲ್ಲ ಹೀಗೆ ಮಾಡಬೇಕು ಅಂತ ಮಾಡಿದಾಗ ಅದು ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಆಲ್ಮೋಸ್ಟ್ ಇಲ್ಲಿ 2 hours ಅಂದರೆ 22 hours ಮನೇಲಿರುತ್ತೆ. ಮನೇಲಿದ್ದಾಗ ನಾವು ಏನೇ ಆಗಲಿ ಮೋಟಿವೇಟ್ ಮಾಡ್ತಾ ಇದ್ದಾಗ ಮ್ಯಾಕ್ಸಿಮಮ್ ಮನೇಲಿ ಯಾರೇ ಇದ್ರೂ ಅವ್ರಿಗೆ ಹೀಗೆಲ್ಲ ಹೀಗೆ ಮಾಡಬೇಕು ಪ್ರತಿಯೊಂದು ಸ್ಟೆಪ್ಪಲ್ಲೂ ಮಾಡ್ತಾ ಹೋದಾಗ ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ, ಎಷ್ಟು ಪಾಸಿಟಿವ್ ಆಗಿ ಅವ್ರಿಗೆ ಹುರಿದುಂಬಿಸ್ತೀವಿ, ಅದು ಮೇಯ್ನ್ ಅವ್ರಿಗೆ ಮೋಟಿವೇಟ್ ಆಗುತ್ತದು ಪ್ರತಿಯೊಂದು ವಿಷಯದಲ್ಲೂ. ಯಾಕೆಂದರೆ ಈ ವಿಷಯದಲ್ಲಿ ಒಂದು ಸಲ ನಾವು ಚೆನ್ನಾಗಿದ್ದು ಈ ಥರ ಆದಾಗ ನೆಗೆಟಿವ್ ಥಿಂಕಿಂಗ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ನಾವು ಪಾಸಿಟಿವ್ ಆಗಿ ಇಲ್ಲ ಹಿಂಗೆಲ್ಲ ಆಗುತ್ತೆ, ಪ್ರತಿಯೊಂದು ಸ್ಟೆಪ್ಪಲ್ಲೂ ಆಗುತ್ತೆ, ನೀವು ಮಾಡು, ಯಾಕಾಗಲ್ಲ, ಎಲ್ಲ ಇದರಲ್ಲೂ ಮಕ್ಳಿಗೂ ಅಷ್ಟೇ ದೊಡ್ಡವ್ರಿಗಾದ್ರೂ ಯಾರಿಗೂ ಆದ್ರೂ ಮೋಟಿವೇಟ್ ಮಾಡ್ತಾ ಇದ್ದಷ್ಟು ನಾವು ಅವ್ರನ್ನ ರಿಸಲ್ಟ್ ಬೇಗ ಕಾಣ್ತೀವಿ. ಆಯುಷ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗು ಒಂದು ಗೌರ್ಮೆಂಟ್ ಸಂಸ್ಥೆ ಆಗಿ ಇಷ್ಟು ಫೆಸಿಲಿಟೀಸ್ ಇದೆ, ಇಷ್ಟು ಜನಗಳಿಗೆ ಇಷ್ಟು ಟ್ರೀಟ್ಮೆಂಟ್ ಕೊಡ್ತಾ ಇದೆ, ಇಷ್ಟು ಇದು ಅಂತಂದರೆ ರಿಯಲಿ ನಮಗೆ ಆಶ್ಚರ್ಯ ಆಗುತ್ತೆ. ಒಂಥರ ನಾವು ಕೆಳಗಡೆ ಬಿದ್ದೋಗಿದ್ವಿ, ಏನೂ ಆಗೋದೇ ಇಲ್ಲ, ಮರನೇ ಬಿದ್ದೋಗಿದೆ ಇದಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಚಿಗುರ್ದಂಗೆ ಮಾಡಿದ್ರು, ಮತ್ತೆ ಮರ ಬೇರೊಡ್ದು ಚಿಗುರ್ದಂಗೆ ಮಾಡಿದ್ದಾರೆ. ಇಲ್ಲಿ ಒಳಗೆ ಬಂದು ನೋಡಿದಾಗಲೇ ಗೊತ್ತಾಗೋದು. ಯಾವ ಡಿಪಾರ್ಟ್ಮೆಂಟಲ್ಲೂ ಸಹ ನೀವು ಯಾವ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಯಾರೂ ಸಹ ಜೋರಾಗಿ ಮಾತಾಡಲ್ಲ. ಎಲ್ಲದು ನಿಮ್ಗೆ ಎಷ್ಟಾಗುತ್ತೆ ನೋಡಿ, ಇಷ್ಟು ಇದರಲ್ಲಿ ಮಾಡಿ, ಹೀಗಾಗುತ್ತಲ್ವ, ಇದರಿಂದ ಇನ್ನೂ ಸ್ವಲ್ಪ ಇದರಲ್ಲಿ ಮಾಡಿ, ಆಮೇಲೆ ಶುರು ಮಾಡಿ ಅಂತಾರೆ. ಒಂದು ಡಿಪಾರ್ಟ್ಮೆಂಟಲ್ಲೂ ಸಹ ನಿಮ್ಗೆ ಯಾರೂ ಸಹ ಬೇಜಾರಾಗಲ್ಲ, ಮಾಡಲ್ಲ. I always say that we do not treat the disorder, we treat the person. For me, Vasanthalakshmi is a person first, followed by the disorders, and that has brought lot of, I will call it as self-satisfaction as well as happiness, that look, we could get back and we could connect her back to the society where she is a productive member. Though there was a time where she was totally dependent, but now she is an independent, productive member and is doing quite well, and I am sure in near future also she will do very well, though with some ifs and buts, but those ifs and buts are no more barriers, but these are the facilitators. And I am sure if we start speech language therapy at a right time, at a right pace, and with the support of the family, with the support of the system, persons with aphasia can get back to their work and they can again get reconnected, reintegrated with the same pace and with the same zeal, and their activity and participation in the society can be improved and will help us to do better for persons with aphasia as well as with the families of persons with aphasia.